ಬನ್ನಿ ಹಲಸಿನ ಹಪ್ಪಳ ಯಾವ ರೀತಿ ಮಾಡಿದ್ವಿ ಅಂತ ಹೇಳ್ತೀನಿ ನೋಡಿ. ನಾನು ನಮ್ಮಣ್ಣನ ಮಕ್ಕಳು ಹಲಸಿನ ಹಣ್ಣನ್ನ ಕೊಯ್ದು ಹೊತ್ಕೊಂಡು ಬಂದ್ವಾ. ನಮ್ಮಮ್ಮ ಕತ್ತಿ ಹಾಕಿಯೇ ಬಿಟ್ರು ಹಲಸಿನ ಹಣ್ಣಿಗೆ. ಜುಬ್ 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 ಅಂತ ಸೇಂಡೆಯನ್ನ ಕೊಯ್ದ್ರು ನೋಡಿ. ಮಾಯಣವನ್ನೆಲ್ಲ ಒಂದು ಕೋಲ್ನಲ್ಲಿ ಹೀಗೆ ತೆಗೆದು ಕೈಗೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಮನೆಯವರೆಲ್ಲ ಕೂತು ಸೊಳೆ ತೆಗೆದ್ವಿ. ಇದು ನೋಡಿ ಹಲಸಿನ ಬೀಜ. ಬಸಳೆ ಸಾರಿಗೆ ಕೆರ್ಕಿ 2 ಭಾಗ ಮಾಡಿ ಹಾಕಿದ್ರೆ ಉಂಟಲ್ಲ, ಸೂಪರೇ ಸೂಪರು. ನಮ್ಮಮ್ಮ ಇಡ್ಲಿ ಪಾತ್ರೆಗೆ ಹಲಸಿನ ಸೋಳೆಯನ್ನ ಹಾಕಿ ಬೇಯಿಸೋಕೆ ಇಟ್ರು ನೋಡಿ. ನಾವಂತೂ ಹಲಸಿನ ರಚೆಯನ್ನೆಲ್ಲ ಒಂದು ಬಂಡಿಗೆ ಹಾಕಿ ಎಳೆದುಕೊಂಡು ಹೋಗಿ ಹೊಳೆ ಬದಿ ಹಾಕಿದ್ವಿ. ತೋಟಕ್ಕೆ ಬರುವ ಊರಿನ ದನಗಳೆಲ್ಲ ಒಂದು ದಿನ ಆದ್ರೂ ಇಲ್ಲಿ ತಿನ್ಲಿ ಅಂತ. ಮನೆಗೆ ಬಂದು ನೋಡಿದಾಗ ಅಮ್ಮಂತೂ ಕಡಿಯುವ ಕಲ್ಲಿನಲ್ಲಿ ಚಿಕ್ಕ ಒಣಕೆಯಿಂದ ಬೆಂದಿರೋ ಹಲಸಿನ ಸೋಳೆಗೆ ಸ್ವಲ್ಪ ಉಪ್ಪು ಹಾಕಿ ಗುದ್ದುತ್ತಾ ಇದ್ರು ನೋಡಿ. ನಮ್ಮಮ್ಮ ಬೆಂದಿರೋ ಹಲಸನ್ನ ಕಡಿಯುವ ಕಲ್ಲಿನಲ್ಲಿ ಗುದ್ದೋದನ್ನ ನೋಡಿ ನಮ್ಮ ಮನ್ವಿನ್ ನಾನು ಸ್ವಲ್ಪ ಗುದ್ದುತ್ತೇನೆ ಅಂತ 4 ಬಾರಿ ಹೀಗೆ ಮಾಡಿ 5ನೇ ಬಾರಿಗೆ ಮೇಲೆ ಬರಲ್ಲ ನೋಡಿ. ಇದು ನಮ್ಮ ಚಾರ್ವಿ ಮನ್ವಿನ್ ಶುರು ಮಾಡಿಯೇ ಬಿಟ್ರು ಗುದ್ದಿರೋ ಹಲಸನ್ನ ಉಂಡೆ ಮಾಡೋಕೆ. ಮಳೆ ಸ್ವಲ್ಪ ಕಡಿಮೆ ಇದ್ದ ಕಾರಣ ರಾತ್ರಿಯೇ ಮಹಡಿಯ ಮೇಲೆ ಒಂದು ಲೈಟಿಂಗ್ ವ್ಯವಸ್ಥೆ ಮಾಡಿ ಶುರು ಮಾಡಿಯೇ ಬಿಟ್ವಿ ನಾವು ಹಪ್ಪಳ ಹೊತ್ತೋಕೆ. ನಮ್ಮಣ್ಣನ ಮಕ್ಕಳು ಅಂತೂ ನಾವು ಹಪ್ಪಳ ಹಾಕ್ತಿವಿ ಅಂದ್ರೆ ಇಲ್ಲ ನೀವು ಲಗಾಡಿ ತೆಗೆದು ಹಾಕ್ತೀರಾ ಅಂತೇಳಿ ಫಸ್ಟ್ ಹಪ್ಪಳವನ್ನ ನಾನೇ ಹಾಕಿದೆ ಚಾಪೆಗೆ. ಆಮೇಲೆ ಇಡೀ ಚಾಪೆಗೆ ಹಾಕಿದ್ವಿ ಹಪ್ಪಳವನ್ನ. ಬೆಳಗಿದ್ದು ನೋಡಿದಾಗ ಸ್ವಲ್ಪ ಒಣಗಿದಾಗೆ ಆಗಿತ್ತು. ಅದನ್ನ ಹೀಗೆ 2 ಸೈಡ್ ಒಣಗಲು ಮಗುಚೆ ಹಾಕಿದ್ವಿ. ಮಹಡಿಯ ಮೇಲಿನಿಂದ ನೋಡಿದಾಗ ನಮ್ಮ ಮನೆಯ ಹಂಚುಗಳಿಂದ ಪರಿಸರವಂತೂ ಚೆನ್ನಾಗಿ ಕಾಣ್ತುಂಟು ನೋಡಿ. ಆಮೇಲೆ ಸಂಜೆ ಬಂದು ಹಪ್ಪಳವನ್ನ ನೋಡಿದಾಗ ಸಾಧಾರಣ ಸರಿಯಾಗಿ ಒಣಗಿತ್ತು ನೋಡಿ. ಓಕೆ, ಹಪ್ಪಳವಂತೂ ರೆಡಿ ಆಗಿದೆ. ಇದರ ಫುಲ್ ವಿಡಿಯೋನ ನಿಮ್ಮ ಟಿಕ್ಕಿ ಯೂಟ್ಯೂಬ್ ನಲ್ಲಿ ಹಾಕಿದ್ದೇನೆ ಆಯ್ತಾ. ಫ್ರೀ ಆದಾಗ ಒಂದ್ಸಲ ಹೋಗಿ ನೋಡಿ ಆಯ್ತಾ. ನಿಮ್ಮನೇಲೂ ಹಲಸಿನ ಹಪ್ಪಳ ಹಾಕಿದ್ರೆ ಹೇಗೆ ಮಾಡಿದ್ರಿ ಏನು ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಮಳೆಗಾಲ ಅಲ್ವಾ, ಈ ತರ ಏನಾದ್ರೂ ಹೊರದು ತಿಂದ್ರೆ ಗಮ್ಮತ್ತಿರುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಫಾಲೋ ಒಂದು ಮಾಡ್ಕೊಳ್ಳಿ ಆಯ್ತಾ.